ಕೌಶಿಕನಿದಿರೇನು ಈಗಿಂದೀಗಲೇ ಈ ಪಂಥಾಹ್ವಾನವನ್ನು ಅಂಗೀಕರಿಸಿಯೇ ಅಂತಿರ್ತಾನೆ. ಇದೆಂತದ್ದು ಗೊತ್ತುಂಟ? ಯಾವುದೋ ಒಂದು ಚಿಂತನೆಯಲ್ಲಿ ಅವನು ತೊಡಗಿದ್ದಾನೆ. ಸುಖಾಪೇಕ್ಷೆ ಮೂಡಬೇಕಾದ್ರೆ ಮೊದಲು ಮನಸ್ಸಿನಲ್ಲಿ ನೆಲೆಯಾಗಿರುವಂತಹ ಶೋಕ ಚಿಂತೆ ದೂರವಾಗಬೇಡವೇ? ಅದಕ್ಕಾಗಿ ಎಸೆಯುತ್ತೇನೆ ಆ ಶೋಕವನ್ನು. ಒಂದು ಆಮೇಲೆ ಅರವಿಂದ ಯಾಕೆ ಮನಸ್ಸು ಸಿದ್ಧವಾಗಿದೆ, ಪ್ರಸನ್ನವಾಗಿದೆ, ತಿಳಿಬೇಕಾದ್ರೆ ಮುಖ ಪ್ರಫುಲ್ಲವಾಗಬೇಡವೇ? ಹೌದು. ಅದಕ್ಕಾಗಿ ಅರವಿಂದ ಅಷ್ಟಾದ ಮೇಲೆ ಸಾಲದು. ಕಾಮ ಎನ್ನುವುದು ಹುಟ್ಟಿಕೊಳ್ಬೇಕಾ ಬೇಡುವ? ಬೇಕು. ಅದಕ್ಕಾಗಿ ಚೂತ ಮಾವಿನ ಮಿಡಿ. ಹೌದು. ಚೂತ ಪಿತ್ತ ಪ್ರಕೋಪವಾದ್ರೆ ಚಿತ್ತ ಕೆಡ್ತಾನೆ. ರಾತ್ರಿ ನಿದ್ರೆ ಬಿಟ್ಟವರಿಗೆ ಮರುದಿವಸ ಆಗುವುದು ಅದೇ ಜೋರಾಗುವುದು. ಪಿತ್ತಕ್ಕೆ ಹೌದು. ಅವನ ಚಿತ್ತದಲ್ಲಿ ಪಿತ್ತ ಉದ್ರೇಕಗೊಳ್ಳುವ ಹಾಗೆ ಮಾಡುವುದಕ್ಕೆ ಚೂತವನ್ನು ಬಿಡ್ತೇನೆ. ಆಮೇಲೆ ನವ ಮಲ್ಲಿಕ, ಅದು ಬಳ್ಳಿ, ಹೊಸ ಮಲ್ಲಿಗೆ ಹೂ ಎಲ್ಲೋ ಇರುವ ಬಳ್ಳಿ ಬೆಳೆಸಿದ್ದು ಅಲ್ಲಿ ಆದ್ರೂ ಅದು ಮುಂದೆ ಬೆಳೆದು ಬಂದು ಎಲ್ಲಿಗೋ ಹೋಗುವುದಿಲ್ವಾ? ಹೌದೌದು. ಆ ಮುನಿಯಲ್ಲಿ ಹುಟ್ಟಿಕೊಂಡಂತ ಕಾಮ ತನ್ನ ಪೂರ್ಣತೆಗಾಗಿ ಪರಿತಪಿಸುತ್ತಾ ಅಲ್ಲಿಂದ ಹರಿದು ಬರಬೇಕು ಇಲ್ಲಿಯ ತನಕ. ಸರಿ. ಆಮೇಲೆ ನೀಲೋತ್ಪಲ. ಯಾಕೆ ನೀಲೋತ್ಪಲ? ಕಾಮ ಫಲಿಸುವುದಕ್ಕೆ 5 ಬಾಣಗಳನ್ನು ಹೂಡಿದನಾದ್ರೆ ಋಷಿ ದಶಗಡದೆ ಇರುವನೆ. ಆದ್ರಿಂದ ನಿನಗೆ ಈ ಕುರಿತಾದಂತಹ ಯೋಚನೆ ಬೇಡ. ಏನು ಹೌದು ಅಲ್ಲ ಅವ ಹೇಳಿದೆಲ್ಲ ಹೌದು. ಮನ್ಮಥ ಹೇಳಿದ ಮಾತುಗಳಿಗೆ ನನಗೆ ಭರವಸೆ ಇಲ್ಲ. ಬರೇ ಮಾತಿನಿಂದಲೇ ಕತೆ ಮುಂದೆ ಹತ್ತೀವಿ. ನಾ ಕೆಲಸ ಮಾಡ್ತೇನೆ. ಹೌದೌದು, ಹೆದರಿಕೆ ಪಾಪ. ತುಂಬಾ ದಿವಸ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತಥಾ. ಪಾಪವನ್ನು ಗಂಗೆ ನಾಶ ಮಾಡ್ತಾನೆ. ಹೌದು. ತಾಪವನ್ನು ಚಂದ್ರವನ್ನು ನಾಶ ಮಾಡುತ್ತಾನೆ. ನಿಜ. ಹಾಗಾಗಿ ಚಂದ್ರನನ್ನು ನೋಡುವವನ ಕಣ್ಣಿಗೆ ಅಲ್ಲಿಂದ ಮತ್ತೆ ಕಣ್ಣನ್ನು ಕೀಳಿಸುವುದಕ್ಕೆ ಇಷ್ಟವಾಗುವುದಿಲ್ಲ. ಹೌದು. ಓ ವಿಧುವದನೆ, ಓ ಮನ್ಮಥ, ಹೆದರಿಕೆ ಆಗ್ತದೆ ಹೇಳಿಬಿಟ್ಟಿಯಲ್ಲ. ಅಲ್ಲ, ನಿನ್ನನ್ನು ಕಟ್ಟಿಕೊಂಡು ಅಲ್ಲಿ ಏನ್ ಕೆಲಸ ಮಾಡುದು ಅಂತ. ನೀನಲ್ಲಿ ಹೋಗಿ ನಿಂತ್ರೆ ನಾನು ಬಾಣಗಳನ್ನು ಬಿಟ್ಟದ್ರ ಪರಿಣಾಮ ಅಂತರ್ಮುಖಿಯಾದಂತಹ ಇಂದ್ರಿಯಗಳು ತೆರೆದ ಕಣ್ಣಿನಿದ್ರು ನೀನು ಕಾಣಿಸಿಕೊಂಡೇ ಆದ್ರೆ ಮತ್ತೆ ಅವ ನಿನ್ನನ್ನು ನೋಡುವುದನ್ನು ಬಿಟ್ಟು ಬೇರೆ ಯಾವ ಕಾಯಕಕ್ಕೆ ತೊಡಗಿಯ ಮಾತ್ರವಲ್ಲ, ಇದನ್ನು ನೋಡುವ ಮಾತ್ಮೀಯ ವಸಂತ
ಅವನನ್ನು ಕರೆದುಕೊಳ್ತೇನೆ. ಸರಿ. ಮಾರುತನನ್ನು ಬರ ಹೇಳ್ತೇನೆ. ಕೊಳರ್ವಕ್ಕಿ ಗಿಳಿವಿಂಡು ಇವುಗಳೆಲ್ಲ ಚಿಲಿ ಪಿಲಿ ಉಳಿಯುತ್ತಾ ಕಲ ಕಲ ರೋಗ ಮಾಡುತ್ತಾ ಬರ್ತಾವೆ. ಇದು ಕರುವಿಲಿಗೆ ದುಂಬಿಗಳ ನೇಣನ್ನು ಬಂಧಿಸಿದ್ದೇನೆ. ಪುಷ್ಪ ಸರದ ಬತ್ತಲಿಗೆ ನನ್ನಲ್ಲಿದೆ. ಸರಿ, ಎರಡೋಣ. ಮುಂದಕ್ಕೆ ಹೋಗೋಣ. ಏನು ಹೆಸರು ಬೇಡ, ನಾನಿದ್ದೇನೆ. ಹಾಗಿದ್ರೆ ಮಾತಿನ ಅವಶ್ಯಕತೆ ಇಲ್ಲ, ಕೇವಲ ಕೆಲಸ ಮಾತ್ರ. ಸಂತೋಷ. ನೀನು ನಿಶ್ಚಿಂತೆಯಿಂದ, ಹೌದಲ್ಲ, ನಿಶ್ಚಂಕೆಯಿಂದ ಸ್ವರ್ಗದಲ್ಲಿ ಹೋಗ್ತೇನೆ. ನಾ ಈಗಲೇ ಹೊರಟೆ. ಜಾಗ್ರತೆ ಕಳಿಸಿಕೊಡ್ಬೇಕು ಕೂಡಲೇ. ನಾನು ಅವಳಲ್ಲೇ ಇಳಿದು ಮೇಲಾಗಿ ಬಂದ ಇಳಿಗೆ ಸೊಂಪಿನಲ್ಲಿ
ಬಿಸಿ ಬಿಸಿ ಆದದ್ದು ಎಲ್ಲವೂ ಅನುಕೂಲವೇ ನಮಗೆ ಬಿಡು. ಅದೋ ನೋಡು, ಏನು ಆ ತೀರ್ಥಕ್ಷೇತ್ರ ಬತ್ತಿ ಹೋಗಿದೆ. ಇಲ್ಲಿರುವಂತಹ ಗಿಡಮರಗಳೆಲ್ಲ ಒಣಗಿಕೊಂಡಿದೆ. ಆದ್ದರಿಂದಲೇ ನನ್ನ ಜೊತೆಯಲ್ಲಿ ವಸಂತನನ್ನು ಕರೆತಂದದ್ದು. ಪ್ರಾಣಿಗಳ ಒಂದೂ ಇಲ್ಲ, ಪಕ್ಷಿಗಳ ಕೂಗಗಳಿಲ್ಲ. ತೆರೆದ ಕಣ್ಣಿಗೆ ವಸಂತ ಋತುವಿನ ಆಗಮನವಾದ ಹಾಗೆ ಭಾಸವಾಗಬೇಕು ನೋಟಕನಿಗೆ. ನಿಜ. ಅದಕ್ಕಾಗಿಯೇ ವಸಂತನು ಬಂದದ್ದು. ಸರಿ, ಈ ಪ್ರದೇಶವೆಲ್ಲ ವ್ಯತ್ಯಸ್ತವಾಯ್ತಲ್ಲ. ಎಲ್ಲಿದ್ದಾನೆ ಅಂತ ಮೊದಲು ಹುಡುಕಬೇಕಲ್ಲ ಆತ. ಎಲ್ಲಿದ್ದಾನೆ? ದೊಡ್ಡ ಬಂಡೆ ಮೇಲೆ ಮತ್ತೊಂದು ಸಣ್ಣ ಬಂಡೆಯನ್ನು ಸೇರಿಸಿದ್ದ ಹಾಗೆ ಉಂಟು, ನೋಡಿದ್ಯಾ? ರುದ್ರನಂದದಿ ತಪದಿ ಕುಳಿತಿಗೋ, ರುದ್ರನಂದದಿ ತಪದಿ ಕುಳಿತಿಗೋ, ಶುದ್ಧ ಮುನಿಪನ ಕಾಣುತು ಭಯರು. ಶುದ್ಧ ಮುನಿಪನ ಕಾಣುತು ಭಯರು, ಕಾಮ ತನ್ನಯ ಬಿಲ್ಲ ಎದೆಗೊಂಡ. ಹಡಮುನೇಂದ್ರನೇ ಬಿಡುಗನೆ ನಿನ್ನ, ಹಡಮುನೇಂದ್ರನೇ ಬಿಡುಗನೆ ನಿನ್ನ
ಅದ್ಭುತವಾದಂತಹ ವರ್ತನೆಯಿಂದ ನನ್ನನ್ನು ಧಿಕ್ಕರಿಸಿದ್ದಕ್ಕೆ ನಿಜ ಅರ್ಥಾಕ್ವಾರವನ್ನು ಅಂಗೀಕರಿಸಿದವನಾಗಿ ಬಡಮುನೀಂದ್ರ ಅಂದದ್ದು. ಹಲೇ ಆದ್ರೆ ಈಗ ಹೇಳುದು ಏನು ಬಡಮುನೀಂದ್ರ ಎಲುಬಿನ ಹಂದರದ ಮೇಲಲ್ಲೂ ಮಗನ ಹೊದಿಕೆ ಮಾತ್ರವಾಗಿ ಉಳಿದಿದ್ದಾನೆ. ಹೌದು ಇವನ ಮೈಯಲ್ಲಿ ಎಲುಬು ಎಷ್ಟು ಉಂಟು ಇಲ್ಲಿಂದಲೇ ಲೆಕ್ಕ ಮಾಡಬಹುದು. ನಿಜ ಬಾಹ್ಯ ಪ್ರಪಂಚವನ್ನು ಮರೆತು ತಪೋ ಸಮಾಧಿಯಲ್ಲಿ ನಿರತನಾಗಿದ್ದಾನಲ್ಲ. ಹೌದು ಬಿಡ್ತಾನ ನಿನ್ನನ್ನು ಮತ್ತೇನು ಈ ಜಗದ ಮುಖಿಯರ ಕೊಡಗಳು ಈಗಲೇ ನಿನ್ನನ್ನು ಕೆಳಗಿ ದೂರದಲ್ಲಿ ನಿಂತಿದ್ದಾನೆ ನೋಡ್ತೇನೆ. ನಮ್ಮ ವ್ಯವಹಾರ ಸುರಳಿತ ಆಗ್ಬೇಕಾದ್ರೆ ನಿನ್ನ ಶ್ರೇಷ್ಠವಾದಂತಹ ಭೀತಿಯ ಭೂತ ಕಳಗಬೇಕಾದ್ರೆ 5ರಲ್ಲಿ 1 ಅಂಶ ನಿನ್ನಲ್ಲಿ ಮಾರುತ್ತಾ ಸ್ವಲ್ಪ ಹೊತ್ತೇರು ಇವಳಿಗೆ ಅನುಕೂಲ ಮಾಡಿಕೊಂಡು ಆಮೇಲೆ ಬಾಯ್ತಾ ನನ್ನ ರತಿ ಕಾಯ್ತಾ ಇದ್ದಾಳೆ. ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗಿ ನಿಂತಿದೆ ಮಾಮರವು ಕೂತಿದೆ ಸೊಬಗಿ ನಿಂತಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಸೊಬಗಿದೆ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಚಿಗಿದ ತಳಿರ ತೋರಣ ಸುತ್ತೆಲ್ಲು ಓರಣ ಚಿಗಿದ ತಳಿರ ತೋರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಚಿಗಿದ ತಳಿರ ತೋರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಸುತ್ತೆಲ್ಲು ಓರಣ ಭೂಮಾತೆ ಉಡುಪಿದಾಯ್ತು ಚೆಲುವಿನ ರಸಿನ ಭೂಮಾತೆ ಉಡುಪಿದಾಯ್ತು ಭೂಮಾತೆ ಉಡುಪಿದಾಯ್ತು ಚೆಲುವಿನ ರಸಿನ ಚೆಲುವಿನ ರಸಿನ ಚೆಲುವಿನ ರಸಿನ ಭೂಮಾತೆ ಉಡುಪಿದಾಯ್ತು ಚೆಲುವಿನ ರಸಿನ ಎಲ್ಲೆಲ್ಲೂ
ಸೊಬಗಿದೆ ಎಲ್ಲೆಲ್ಲೂ ಸೊಗಸಿ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಸೊಬಗೇರಿ ನಿಂತಿದೆ ಚಳಿಯೊಡ್ಡು ಜಾರಿ ತಂಗಾಳಿ ತೂರಿದೆ ಚಳಿಯೊಡ್ಡು ಜಾರಿ ತಂಗಾಳಿ ತೂರಿದೆ ತಂಗಾಳಿ ತೂರಿದೆ ತಂಗಾಳಿ ತೂರಿದೆ ತಂಗಾಳಿ ತೂರಿದೆ ತಂಗಾಳಿ ತೂರಿದೆ ಹೂಗಳ 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 ಅರಳಿದ ಸುಮಗಳ ಹೂಗಳ 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 ಅರಳಿದ ಸುಮಗಳ ಹೂಗಳ ಹೂಗಳ ಕೊಂಪು ತಂಪು ಸಂತಸವ ಬೀರಿದೆ ಹೂಗಳ ಹೂಗಳ ಕೊಂಪು ತಂಪು ಸಂತಸವ ಬೀರಿದೆ ಹೂಗಳ ಕೊಂಪು ತಂಪು ಸಂತಸವ ಬೀರಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ಹರಿದು ಮೌನ ಶೃಂಖಲೆ ಪುಟಿದು ಕೋಗಿಲೆ ಹರಿದು ಮೌನ ಶೃಂಖಲೆ ಪುಟಿದು ಕೋಗಿಲೆ ಪುಟಿದು ಕೋಗಿಲೆ ಪುಟಿದು ಕೋಗಿಲೆ 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 ಹರಿದು ಮೌನ ಶೃಂಖಲೆ ಪುಟಿದು ಕೋಗಿಲೆ ಕುಹು 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 ಪಂಚಮದ ಇಂಜರದಿ ಕೋಗಿಲೆ ಕೂಗುದು 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 ಪಂಚಮದ ಇಂಜರದಿ ಕೋಗಿಲೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗದೆ ಮಾಮರವು ಕೂತಿದೆ ಸೊಬಗೇರಿ ನಿಂತಿದೆ ದಿನ 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 ಸೊಬಗಿದೆ
ನಾಗಮ ಪತಾಕೆಯೋ ಮದನಾಗಮನ 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 ಪತಾಕೆಯೋ ಬಳುಕುವ ಸುಮದಲತೆಯೋ ಯಾರ ಕೈ ಅರಗಿಣಿಯೋ ಯಾರ ಕೈ ಅರಗಿಣಿಯೋ 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 ಸುಂದರ ಸಾರ ಸೀಮೆಯ ಪುತ್ಥಳಿಯೋ ಸೀಮೆಯ ಪುತ್ಥಳಿಯೋ ವೈಯಾರದಲ್ಲಿ ಮೈದೋರಿರುವ ಶೃಂಗಾರ ಪ್ರಕೃತಿಯೋ ಮಾಯೆಯು ಮಾರನಲಗೋ ಶೃಂಗಾರ ಪ್ರಕೃತಿಯೋ ಮಾಯೆಯೋ ಮಾರನಲಗೋ ಅಮಮ ಯಾರಿವಳು ಯಾರಿವಳು ಕಾಮನ ಬಿಲ್ಲಿನ ಚಲುವ್ಯಾನಿನ್ಯಾರೆ ಕೂತರಿಕಿಟ ಕಾಮನ ಬಿಲ್ಲಿನ ಚದುರೆ ನೀನ್ಯಾರೆ ಕಾಮನ ಬಿಲ್ಲಿನ ಚದುರೆ ನೀನ್ಯಾರೆ ಕಾಮನ ಬಿಲ್ಲಿನ ಕಾಮನ ಬಿಲ್ಲಿನ ಬಿಲ್ಲಿನ ಚದುರೆ ನೀನ್ಯಾರೆ 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 ವನದ ಸೀಮೆಯೊಳಿಗೆ ಯಾಕೆ ಸೌಂದರ್ಯ ಧಾರೆ ಈ ವನದ ಸೀಮೆಯೊಳಿಗೆ ವನದ ಸೀಮೆಯೊಳಿಗೆ ವನದ ಸೀಮೆಯೊಳಿಗೆ ಯಾಕೆ ನೀ ಸೌಂದರ್ಯ ಧಾರೆ ಕೋಮಲೆ ಮನಸೂರೆಗೊಂಡೆ ನೀನೆಂದೆ ಕೋಮಲೆ ಮನಸೂರೆಗೊಂಬೆ 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 ನೀ ಏನೆಂಬೆ ನಿನ್ನ ನಾಮಾಂಕಿತವ ಬೇಳೆ ನಾ ಕೇಳಿಕೊಂಬೆ ನಿನ್ನ ನಾಮಾಂಕಿತವ ಬೇಳೆ ನಾ ಕೇಳಿಕೊಂಬೆ ನಾಮಾಂಕಿತವ ಗೆಳೆ ನಾ ಕೇಳಿಕೊಂಬೆ ನಿನ್ನ ನಾಮಾಂಕಿತವ ಬೇಳೆ ನಾ ಕೇಳಿಕೊಂಬೆ ಅಲರೆ ಪಾಪ ಮಠರೆ ಎಲ್ಲ ನಿನಗೆ ಗಗನ ಮಡ್ಡ ಬಂದು ಮೋಡವನ್ನು ಭೇದಿಸಿತು ಸೆಳ ಬಿತ್ತೊಂದು ಫಲಕ್ಕರೆ ಹೊಳೆಯಿತು
ನನ್ನ ಕಣ್ಣನ್ನು ಕುಕ್ಕಿತು. ಅದೇ ಗಗನ ಮಂಡಲದಲ್ಲಿರುವ ಮೋಡದ ರಾಶಿಯಿಂದ ಹೊಳೆದು ಬೆಳಗಿ ಧರೆಗಿಳಿದು ಬಂದಿದೆ ಚಂದ್ರಮ ಎಂದು ಭಾವಿಸಿದರೆ ತಪ್ಪಾಗುವುದಿಲ್ಲ. ಚಂದ್ರಮುಖಿ ಆಹಾ ಆಹಾ ಆ ಮುಂಗುರು ಸಾಲು ಮರಿದು ಬೆಳೆಲ್ಲ ಹಾರುತ್ತಾ ಹಾರುತ್ತಾ ಓಡೋಡುತ್ತಾ ಬಂದು ನಿನ್ನ ಸುಂದರವಾದ ಅದರಲ್ಲಿ ಮುಂಗಳಾಗಿ ಬಡಿಬಿಸಿದೆವು. ಆಹಾ ಹುಬ್ಬು ಕಾಮನ ಕೈಯುವಂತಹ ಕಬ್ಬು ಎಂದು ಭಾವಿಸಿದೆ ತಪ್ಪಾಗಲಿಕ್ಕಿಲ್ಲ. ಆ ಕಣ್ಣಲ್ಲ ಸಣ ಬಿಟ್ಟು ಹೊಡೆದ ಹಾಗೆ ಅರಬಿನ ಸೊಪ್ಪಿಗೆ ಮುಖ್ಯ. ಆ ಕನ್ನಡಿ ಕೆನ್ನುಟ್ಟಿ ಮುದ್ದಾದ ಕಲ್ಲ ಬಲ ಮುರಿಯ ಚಕ್ಕರಾಗಿರುವ ಕುತ್ತಿಗೆ ನಮ್ಮಂತಹ ಗಂಡು ಹೃದಯ ಹಾಳಾಗುವುದೇ ಎಲ್ಲಿ ಅಲ್ಲಿ ಸಕಲ ಒಟ್ಟರ ಸೌಭಾಗ್ಯವೇ ಅಲ್ಲಿ ಮನೆ ಮಾಡಿದೆಯೇ ಎನ್ನುವ ಅಂತರಗಳ ಕುತೂಹಲ. ಆ ಭಾಗ್ಯದ ರಾಶಿಯನ್ನ ಹೊಂದಿರುವ ನಿನ್ನ ಸಂಬಂಧವಾಗಿ ಕುತೂಹಲ. ಯಾರಿರಬಹುದು, ಎಲ್ಲಿಂದ ಬಂದಿರಬಹುದು, ಇನ್ನೆಲ್ಲಿಗೆ ಹೋಗುವುದಕ್ಕೆ ಸಿದ್ಧವಾಗಿರಬಹುದು. ಕಾರಣರಸಿಯ ಆ ರೂಪನ ಧಿಕ್ಕರಿಸುವ ಓ ಸುಂದರಾಂಗಿಯೇ, ನೀನ್ ಯಾರು, ಎಲ್ಲಿಯವರು, ನಿನ್ನ ಹೆಸರೇ, ನಿನ್ನ ಉದ್ದೇಶ ಇಲ್ಲಿ ಬಂದಂತೆ ಆಗಿದೆ ಎಂಬುದನ್ನು ಹೇಳ್ತೀಯಾ? ಲಾಲಿಸೈ ಮುನಿಪಾಲ ವೀರನೇ ಲಾಲಿಸೈ ಮುನಿಪಾಲ ವೀರನೇ ಲಾಲಿಸೈ ಮುನಿಪಾಲ ವೀರನೇ ಜನಜಾಲನುತನೆ ಜನಜಾಲನುತನೆ ಲಾಲಿಸೈ ಮುನಿಪಾಲ ವೀರನೇ ಲಾಲಿಸೈ ಮುನಿಪಾಲ ಎನ್ನಯ ಮೂಲವನ್ನು ಕರುಣಾಳುತನದಲ್ಲಿ ಲಾಲಿಸೈ ಮುನಿಪಾಲ ಎನ್ನಯ ಮೂಲವನ್ನು ಕರುಣಾಳುತನದಲ್ಲಿ ಲಾಲಿಸು ಲಾಲಿಸೈ ಮುನಿಪಾಲ ವೀರನೇ ಜನಜಾಲನುತನೆ ಲಾಲಿಸೈ ಮುನಿಪಾಲ ವೀರನೇ ಒಳ್ಳೆಯದಾಗಲಿ, ಮಂಗಳಾಗಲಿ, ಮಂಗಳಾಗಲಿ. ಖಂಡಿತವಾಗಿ ನಾನು ಧನ್ಯಳಾದೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಸಾಕು, ನೀನು ನಕ್ಕರೆ ನನ್ನ ಬಾರಿಗೆ ಸಕ್ಕರೆ ಸಾಕು. ಅದೇ ನೀವೇ ಬೆಳಲಿಕ್ಕಲು ಚೆಲ್ಲಿದ ಅನುಭವ ಎಂದು ಕಾಣ್ತಾ ಇದೆ. ಸುಂದರಾಂಗಿ, ನಿನ್ನ ಇರಬೇಕು, ನಿನ್ನ ನಿಜಬೇಕು, ನಿನ್ನ ಮೂಲ ತಿಳಿಯಬೇಕು. ನಿಮ್ಮಂಥ ವೀರರಲ್ಲಿ, ನಿಮ್ಮಂಥ ತೇಜಸ್ವಿಗಳಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳದಿದ್ದರೆ ಬೆಲೆ ಏನಿದೆ? ಖಂಡಿತವಾಗಿ ನಿಮ್ಮಲ್ಲಿ ನನ್ನ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿಸುವುದಕ್ಕಾಗಿ ನಾನು ಕಡೆಗೆ ಸಾಗಿ ಬಂದೆ. ನಾನು ಇಲ್ಲಿಯವಳಲ್ಲ, ಬೇರೆ ಕಡೆಯವಳು. ಮತ್ತೆ ನಾಕ ಗಣಿಕ ನೀಕ ಕೊಳ್ಳಗೊಬ್ಬಾಕೆ ಆಗಿಗೆನೈ ನಾಕ ಗಣಿಕ ನೀಕ ಕೊಳ್ಳಗೊಬ್ಬಾಕೆ ಆಗಿಗೆನೈ ನಾಕ ಗಣಿಕ ನೀಕ ಕೊಳ್ಳಗೊಬ್ಬಾಕೆ ಆಗಿಗೆನೈ ಜನವೃಂದ ಎನಗೊಲವಿಂದ ನೇನಗೆ ಎಂದು ಕರೆಯುತ್ತ ಒಂದುದನು ದಿನ ಜನವೃಂದ ಎನಗೊಲವಿಂದ ಜನವೃಂದ ಎನಗೊಲವಿಂದ ಮೇನಕೆ
ಮೇನಗೆ ಮೇನಗೆ ಎಂದು ಕರೆಯುತ್ತ ಬಂದುದನು ದಿನ ನಿನ್ನಂತಹ ಮಹಾಮುನಿಗಳಲ್ಲಿ ನನ್ನ ಪರಿಚಯ ಹೇಳಿಕೊಡಬೇಕು. ನಮ್ಮಂಥವ್ರಿಗೆ ಹೇಳಿದಾಗ ನಿನ್ನಂಥವ್ರು ಅಗತ್ಯವಾಗಿ ಅವಶ್ಯವಾಗಿ ಹೇಳಲೇಬೇಕು. ಖಂಡಿತವಾಗಿ. ಏನದು? ನಾನು ಇಲ್ಲಿಯವಳಲ್ಲ, ಮತ್ತೆ ತುಂಬಾ ಮೇಲಿನವಳು. ಮೇಲಿನವಳು? ನಿಜ, ಬಹಳ ಮೇಲಿನವರು ಗೊತ್ತಾಯಿತು. ಇಷ್ಟು ಕೆಳಗೆ ಬಂದದ್ದು ಯಾಕೆ? ಕಾರಣ ಉಂಟು. ಈ ಲೋಕದ ವ್ಯವಹಾರ ಧರ್ಮವೇ ಹಾಗೆ. ಒಮ್ಮೊಮ್ಮೆ ಕೆಳಗಿದ್ದವರು ಮೇಲೆ ಹೋಗ್ತಾರೆ, ಮೇಲಿನವರು ಕೆಳಗಿಳಿತಾರೆ. ಒಂದು ವಿಶೇಷ ಏನು ಅಲ್ಲ, ಒಬ್ಬೊಬ್ಬರು ಹಣೆಯ ಬರಹ ಏನು ಮಾಡುವುದು. ಕೆಲವರು ಕೆಳಗಿನ ಬಲದಿಂದ ಮೇಲಿನವರು ಕೆಳಗಿಳಿಯುತ್ತಾರೆ, ಕೆಲವರು ಮೇಲಿನ ಬಲದಿಂದ ಕೆಳಗಿನವರನ್ನು ಮೇಲೆತ್ತುತ್ತಾರೆ. ನನಗೆ ನಿಮ್ಮ ಶಕ್ತಿಯಿಂದಲೇ ನಾನು ಇಂಥ ಕಡೆಗೆ ಧಾವಿಸುತ್ತಾಯಿ. ನಮ್ಮ ಅದ್ಭುತವಾದಂತಹ ಶಕ್ತಿಯ ಕೈವಾಡಿಸಲಾಗಿ ಮೇಲಿಂದ ಥರಗಿಳಿದು ಬಂದೆ. ನಿಜ, ಥರಗಿಳಿದು ಬಂದಿರುವ ನೀನು ಯಾರು ತಿಳಿಯಬಹುದಾ? ಎಲ್ಲಿಂದ ಒಂದು ತಿಳಿಸಬಹುದಾ? ಅಲ್ಲಿಯ ಮಹೇಂದ್ರಪುರ ಕಾಮ. ಅಲ್ಲಿಗೆ ನನಗೊಂದು ಉದ್ಯೋಗವೂ ಇದೆ. ನಿನ್ನ ಖಂಡಿತವಾಗಿ ನನ್ನ ಉದ್ಯೋಗದಿಂದ ಎಲ್ಲರಿಗೆ ಸಂತೋಷವನ್ನು ಕೊಡುವಂತಹ ಉದ್ಯೋಗ, ಸಂಗೀತ ನೃತ್ಯದಿಂದ ಎಲ್ಲರ ಮನಸ್ಸಂತೋಷಗೊಳಿಸುವಂತಹ ದೇವೇಂದ್ರನ ಆಸ್ಥಾನದಲ್ಲಿರುವಂತಹ ಕಲಿಕಾಂಗಣಿಯರಲ್ಲಿ ನಾನು ಒಬ್ಬಳು. ನಿಜ, ಬೇರೆ ಅರ್ಥ ಬೇಡ, ಒಳ್ಳೆ ಅರ್ಥವೇ ಇಲ್ಲ. ಕಡಿಕಾಂಗಣಿ ಯಾರು ಬರ್ತಾನೆ? ಅಲ್ಲಿ ಯಾವ ಉದ್ಯೋಗ ಇದೆ? ಅಲ್ಲಿ ಎಲ್ಲರನ್ನ ಸಂತೋಷಗೊಳಿಸುವುದಕ್ಕಾಗಿ ನೃತ್ಯವನ್ನ ಮಾಡಿ ಗಾನ ನರ್ತನ ನೃತ್ಯ ಭಾವ ಭಾವ ವೈಖರಿ, ಓ ನಾಟ್ಯ ಕಲಾವಿದರಿ. ನನ್ನ ಬದುಕೇ ಅದು. ನಿನ್ನ ಬದುಕು ಒಳ್ಳೆಯದಾಗಲಿ. ನನ್ನನ್ನು ಎಲ್ಲರೂ ಒಂದು ಪ್ರೀತಿ ಆ ನಾಟ್ಯಗಾರ ಮತ್ತೆ ನೀವು ಹೆಸರಿಡಬೇಕಲ್ಲ. ಇದೇ ಯಾವುದು? ಎಲ್ಲರೂ ಪ್ರೀತಿಯಿಂದ ಕರೆಯುವುದು ನನ್ನನ್ನ. ಓ ನಿನ್ನಲ್ಲಿ ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಹೀಗೆ. ಪ್ರೀತಿ? ಹೌದು. ನಿನ್ನಂತ ಹೆಣ್ಣಿಗೆ ಪ್ರೀತಿಯ ರಾಶಿ ಅಲ್ಲದೆ ಮತ್ತೆ ಯಾರೇ ಸಿಗ್ತದೆ? ಸರಿ, ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಮೇನಕ ಮೇನಕ ಎಂದು ಕರೆಯುತ್ತಾರೆ. ಮುನಿಗಳೇ, ಏನಾಯಿತು? ಮೇನಕ ಎನ್ನುವ ಅಮೃತ ಧ್ವನಿಯನ್ನ ಕಿವಿಗೆ ಬಿತ್ತಲ್ಲ, ಕಿವಿ ತುಂಬಿ ಹೋಗಿ ಕರೆಯುವುದಕ್ಕೆ ನನಗೆ ಎಂಥ ಸುಖದ ಅನುಭವದ ಸಾರದ ಸವಿ. ಒಂದು ಒತ್ತಕ್ಷರ ಇಲ್ಲ, ಕರೆಯುವುದಕ್ಕೆ ನಾನು ಎಂಥ ಸುಖದ ಅನುಭವದ ಸಾರದ ಸವಿಯಲ್ಲಿ. ಏನಕ್ಕ ಅಲ್ಲಿದ್ದವರು ಸದುದ್ಯೋಗದಲ್ಲಿ ಸದಾ
ಸುಂದರಿಗೆ ತಾಪಸ ನುಡಿದ ಬಾರಲೆ ಸುಂದರಿಗೆ ತಾಪಸ ನುಡಿದ ಬಾರಲೆ ಬಾರಲೆ ವರದಮುಖಿ ಶರಜಮುಖಿ ಶರಜಮುಖಿ ಎನ್ನುರಗೆ ಎನ್ನುರಗೆ ತಾಗಿತು ಬಾಣ ಶರಜಮುಖಿ 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 ಎನ್ನುರಗೆ ತಾಗಿತು ಬಾಣ ಮನುಮಥನ ಶರಜಮುಖಿ ಎನ್ನುರಗೆ ತಾಗಿತು ಬಾಣ ಶರಜಮುಖಿ ಶರಜಮುಖಿ ಎನ್ನುರಗೆ ತಾಗಿತು ಬಾಣ ಮನುಮಥನ ನೆರೆಯದುಳಿಯನು ನಿನ್ನ ನೆರೆಯದುಳಿಯನು ನಿನ್ನ ನೆರೆಯದುಳಿಯನು ನಿನ್ನ ಬಾರಲ ಮೇನಕ ಬದ್ದೆಯ ಭಾಭ ಚಂಡ ಕೌಶಿಕನ ಪ್ರಚಂಡತ್ವದ ಅಂತರಗಿನ ಭಾವನೆ ಈ ಹೊತ್ತು ನಿನ್ನ ಎದೆಗೆ ವ್ಯಕ್ತವಾಗ್ತಾ ಇದೆ. ಓ ಮೇನಕ, ನಿನ್ನ ಲೋಕಮೋಹನ್ ಮಾತಾ ಚೆಲುವನ್ನು ಅಂಗ ಆಕಾರ ಸವಿಯನ್ನು ತೇದೆಪ್ಪಿ ಮಾತಾಗಿ ಹೊರ ಹೊಳೆಯುವ ಖಾರವಿಂದ ಬಂದೆ ನನ್ನ ಕಂಡಾಗ ಸೋತಿದ್ದಾನೆ, ಹೊರಗಿದ್ದಾನೆ, ಹೊರಗಿದ್ದಾನೆ, ನೀರಾಗಿ ಹರಿದು ಬಂದಿದ್ದಾನೆ. ಓ ಸೌಂದರ್ಯ ದೇವಿಯೇ, ನೆರೆಯದು ಉಳಿಯದು ಸದಾಕಾಲ ಸುಖದ ಸಾಗರದಲ್ಲಿ, ಸುಖದ ಸಾಗರದಲ್ಲಿ, ಸುಖದ ಸ್ವರ್ಗೀಯ ಆ ಅನುಭವದ ಆಳದಲ್ಲಿ ಕಾಲಗೆಳೆಯಬೇಕೆಂಬ ನನ್ನ ಅಂತರಂಗದ ಆಸೆ ಆಮಿಷವನ್ನು ಸಾಲ ಮಾಡಬೇಡ. ತಾಗಿದ್ದು ಬಾಡ ಮನುಮಥ, ಆ ಮನುಮಥ ಮರೆಯಲ್ಲಿದ್ದೋ ಅಥವಾ ಎಲ್ಲಿದ್ದರೋ ತನ್ನ ಕೆಲಿವಂತ ಸುದ್ದಿ ಮಾತಾ ಪಾಡುವನ್ನ ಭಾಷೆ ಹದ ಮಾಡಿ ಹದ ನೋಡಿ ನನಗೆ ಹೊಡೆದಿದ್ದಾನೆ. ವಿರಹ ವೇದನಿಂದ ಎಂದಿರು ಮುಂದಿರುವ ಅಯ್ಯೋ ಎಂದಿರುವ ಹೊತ್ತಿಗೆ ಬಂದಿರುವ ನನ್ನನ್ನು ತೆಗೆದಬೇಕು. ಒಂದು ದುರ್ಬಲದ ಸಿಹಿ ಸಾಮ್ರಾಜ್ಯವನ್ನು ನನಗೆ ನೀಡಿ ಸಂತೋಷ. ಯಾಕೆ ಬೇಡ್ವೆ ಇಂದು ಬರಿದೆ ಸಾಕು ನಿಬನಿ, ಯಾಕೆ ಬೇಡ್ವೆ ಇಂದು ಬರಿದೆ ಸಾಕು ನಿಬನಿ, ಯಾಕೆ ಬೇಡ್ವೆ ಇಂದು ಬರಿದೆ ಸಾಕು ನಿಬನಿ. ಪೋಕರಂತೆ ನುಡಿವನರ ವಿವೇಕಿಯ ನಿಬನಿ, ಪೋಕರಂತೆ ನುಡಿವನರ ವಿವೇಕಿಯ ನಿಬನಿ. ವರತಪಸ್ವಿ ಅಂಗಯಾಸ್ತ್ರವು ಬೇಯಿರುವುದೇ, ವರತಪಸ್ವಿ ಗಂಗ
ಆಶ್ಚರ್ಯ. ಯಾಕೆ? ಕಲ್ಲು ಬಂಡೆಯ ಹಾಗೆ ಘನ ಗಂಭೀರವಾಗಿ ನೀವು ತಪಸ್ಸನ್ನು ಆಚರಿಸುತ್ತಾ ಕುಳಿತುಕೊಂಡವರು ನಿಮ್ಮ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸುವುದಕ್ಕಾಗಿ ಘನಘೋರವಾದ ತಪಸ್ಸನ್ನು ಆಚರಿಸುವುದಕ್ಕಾಗಿ ಕುಳಿತು ಇದ್ದಕ್ಕಿದ್ದ ಹಾಗೆ ಪರಿಸರಕ್ಕೆ ಮಾರು ಹೋಗಿ ಪರಿಸರದಲ್ಲಿರುವ ಪ್ರಕೃತಿಯಾದಂತಹ ನನ್ನನ್ನು ಕಂಡಾಗ ಮಾರನ ಹತ್ತಿಗೆ ತುತ್ತಾಗಿದ್ದೀರಲ್ಲ. ಇಂತಹ ವೀರ ಮುನಿಗಳಿಗೆ ಮನ್ಮಥನ ಬಾಧೆ ತಟ್ಟುವುದಕ್ಕೆ ಸಾಧ್ಯವಿದೆ. ಒಂದು ವೇಳೆ ನೀವು ಅದನ್ನು ತಟ್ಟಿಸಿಕೊಂಡರೆ ಆ ವೇದನೆಗೆ ನೀವು ತುತ್ತಾದರೆ ಆ ಬಯಕೆಗಳನ್ನ ಈಡೇರಿಸುವುದಕ್ಕಾಗಿ ಮುಂದಾಗಿ ಹೊರಟು ನಿಂತರೆ ಯಾವುದೋ ಒಂದು ಕಾರ್ಯದ ಉದ್ದೇಶವಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಕುಳಿತುಕೊಂಡವರು ನಿಮ್ಮ ಮನದ ಅಭಿಷ್ಟ ಈಡೇರುವುದಕ್ಕೆ ಸಾಧ್ಯ ಇದೆ. ಮೇನಕ, ನೀನು ಕೇಳಿದ ಪ್ರಶ್ನೆ ಸಹಜವಾಗುತ್ತೆ. ಆದರೆ ಹೇಳಿ ಕೇಳಿ ನಾನೊಬ್ಬ ಮನುಷ್ಯ ಸಹಜವಾದ ಗುಣ ವಿಶೇಷ ಎಂದು ಅವರನ್ನ ಬಿಟ್ಟು ಹೋಗುವ ಹಾಗಿಲ್ವಲ್ಲ. ಹಾಗಾಗಿ ಮಾರದತ್ರ ತಾಗಿದೆ ಎಂದಾಗ ಆ ಅನುಭವನೆಂದರೆ ತೋಡಿಕೊಂಡಿದ್ದೇನೆ. ಆದರೆ ಶಮನಕ್ಕಾಗಿ ನೀನು ಬಾಯನ್ನು ಕರೀತಾ ಇದ್ದೇನೆ. ನಿಮ್ಮ ಆಸೆಯನ್ನು ಈಡೇರಿಸುವುದಕ್ಕೆ ನಾನು ಸಿದ್ಧವಿಲ್ಲ. ಮುಪ್ಪು ಮರಣ ಉಳ್ಳ ತನುವ ಒಪ್ಪಿ ನಲಿಬೆನಿ, ಮುಪ್ಪು ಮರಣ ಉಳ್ಳ ತನುವ ಒಪ್ಪಿ ನಲಿಬೆನಿ, ಮುಪ್ಪು ಮರಣ ಉಳ್ಳ ತನುವ ಒಪ್ಪಿ ನಲಿಬೆನಿ, ನಾನೊಪ್ಪಿ ನಲಿಬೆನಿ, ಅಲ್ಪ ಕಾಲ ಸುಖಕ್ಕೆ ಮಾರ್ಗ ತಪ್ಪಿ ನಡೆಬೆನೆ, ಅಲ್ಪ ಕಾಲ ಸುಖಕ್ಕೆ ಮಾರ್ಗ ತಪ್ಪಿ ನಡೆಬೆನೆ. ತಪ್ಪಿ ನಡೆದ ಅಮರಪುರದೊಳಿಬ್ಬ ವೀರರು, ತಪ್ಪು ನಡೆದ ಅಮರಪುರದೊಳಿಬ್ಬ ವೀರರು, ಅಪ್ರಶಸ್ತವಾದ ಕಾರ್ಯ ಒಪ್ಪಲಾರದು, ಅಪ್ರಶಸ್ತವಾದ ಕಾರ್ಯ ಒಪ್ಪಲಾರರು. ಮುಪ್ಪು ಮರಣ ಉಳ್ಳತನ್ನುವ ಅಪ್ಪಿ ನೆಲವೇನು, ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನೀವಿರವನ್ನ ನೀವು ಮರೆತಿದ್ದೀರಿ. ನನ್ನ ಇರವನ್ನ ಮರೆಯುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀರಿ. ನಾನು ಮೊದಲಾಗಿ ಹೇಳಿಕೊಂಡಿದ್ದೇನೆ, ನಾನೀ ಲೋಕದವಳಲ್ಲ, ಮೇಲಿನ ಲೋಕದವಳು, ಸುರಲೋಕದವಳು. ಸುರಕನ್ನಿಕೆ ನಾನು, ನೀವು ಹಾಗಲ್ಲ. ಇಲ್ಲಿರುವವರು ಭೂಲೋಕದಲ್ಲಿರುವವರು, ನೀವು ನಶ್ವರರು. ಈಗ ಇದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ಇನ್ನು ಕೆಲವು ದಿವಸಗಳ ನಂತರ ನಿಮ್ಮ ರೂಪಗಳು ಹೀಗಿರುವುದಕ್ಕೆ ಸಾಧ್ಯವಿಲ್ಲ. ಚರ್ಮ ಎಳೆದ್ರೆ ಮಾರುತ್ತಾ ಬರ್ತದೆ, ಬಾಯಲ್ಲಿ ಒಂದೇ ಒಂದು ಹಲ್ಲುಗಳಿರುವುದಿಲ್ಲ. ಭೀಭತ್ಸವಾದ ರೂಪ ನಿಮ್ಮದು. ಇನ್ನೂ ಕೆಲವು ಕಾಲಗಳು ನಡೆದ ಮೇಲೆ ನೀವು ಮರಣವನ್ನು ಅಪ್ಪುತ್ತೀರಿ. ಶಾಶ್ವತವಲ್ಲದ ನೀವು ನಶ್ವರವಾದಂಥ ನಿಮ್ಮ ದೇಹವನ್ನು ಒಪ್ಪಿಕೊಳ್ಳುವುದಕ್ಕೆ ನಾವು ಭೋಗಿಗಳು. ಕ್ಷಣ ಕ್ಷಣವೂ ಸಂತೋಷವನ್ನು ಪಡೆಯುವಂತಹ ದೇವತೆಗಳಾದಂಥ ನಾವು ನಿಮ್ಮನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವಿಲ್ಲ. ಒಂದು ವೇಳೆ ನಿನ್ನ ಬಲವಂತದಿಂದ ನಾನು ಒಪ್ಪಿಕೊಂಡರೆ ಅಲ್ಲಿರುವಂತಹ ದೇವತೆಗಳು ನಮ್ಮನ್ನು ಒಪ್ಪಲಾರರು. ಮಾರ್ಗವನ್ನು ತಪ್ಪಿ ನಡೆಯಲಾರೆ. ನಮೋ ನಮಃ. ನಮಗೆ ಬರುತ್ತದೆ ಮುದಿತ, ನಿಜ. ಕಾಯ ಕುಕ್ಕುತ್ತದೆ. ಆಮೇಲೆ ಒಂದಲ್ಲ ಒಂದು ದಿವಸ ಈ ಭೂಮಿಯಲ್ಲಿ ಮಣ್ಣಲ್ಲಿ ಅಡಗಿ ಹೋಗುವ ಖಂಡಿತವಾಗಿ ಈ ಜೀವನ ನಂಬಿ ಜೀವನಕ್ಕೆ ಬೆಲೆ ಇದೆ. ನೀವು ಸುಸ್ಥಿರರು, ಹೌದು. ನಾವು ಅಸ್ಥಿರರು. ಅಲ್ಪಕಾಲ ನೀವು ಮೇಲವರು, ನಾವು ಕೆಳಗಿನವರು. ಹೌದೇ? ನೀವು ನಶ್ವರರು. ನನ್ನನ್ನು ಒಪ್ಪುತ್ತೀಯರು. ಖಂಡಿತ ಆಮೇಲಕ್ಕ ಇಲ್ಲ. ನನ್ನ ತಾತ್ಸಾರ ಮಾಡಿ ತಿರಸ್ಕಾರ ಮಾಡಿ ಹೋಗುತ್ತೀಯ. ಅವಶ್ಯಕತೆ ನನಗೆ ನಮ್ಮನ್ನು ತಿರಸ್ಕರಿಸಿದರೆ ಹರುಷದೊಡನನ್ನು ಹರುಷದೊಡನನ್ನು ನರೆಯದಿರಲು ನಿರಹಿರಗೊಡೆ ಇಲ್ಲನವು, ನಿನಗಿರಗೊಡೆ ಇಲ್ಲನವು, ಹರುಷದೊಡನನ್ನು ನರೆಯದಿರಲು ನಿರಹಿರಗೊಡೆ ಇಲ್ಲನವು. ಮೇಲಕ್ಕ ಈ ಪ್ರಚಂಡ ಸಜ್ಜನಗಳಿಗೆ ಬೇಡ. ಕಳಿಸಿದರೆ ಪ್ರಪಂಚ ಉಳಿಯಲಿಕ್ಕಿಲ್ಲ. ಪಡಮುರಿ
ಎಂದು ತಾತ್ಸಾರ ಮಾಡುತ್ತಾ ಇದ್ದೀಯ. ಒಂದು ಸಮಯದಲ್ಲಿ ದೇಶಕ್ಕಾಗಿ ಪ್ರತಿ ಸ್ವರ್ಗವನ್ನು ನಿರೀಕ್ಷಿಸಿದ ಅಸಾಧ್ಯರಾಗಿರುವಂತ ಸಾಧ್ಯವಾಗಿರುವಂತ ಮಹಾತಪಸ್ಸಿದ್ಧರಾಗಿರುವಂತ ನನ್ನನ್ನ ತಿರಸ್ಕಾರ ಮಾಡುತ್ತೀಯ. ನಾವು ಸಾಯುವುದು, ನೀವು ಉಳಿಯುವುದು. ಮನಸ್ಸು ಮಾಡಿದ್ರೆ ತರಾತರ ಪ್ರಪಂಚ ಸುಟ್ಟು ಒಟ್ಟಿಟ್ಟುಕೊಳ್ಳಬಲ್ಲ ಯೋಗ್ಯತೆ. ಮನಸ್ಸು ಮಾಡಿದ್ರೆ ಈ ಕಾಯವನ್ನು ಕುಗ್ಗಿಸುವ ಯೋಗ್ಯತೆ ಇಲ್ಲ, ಊದಿ ಮಾಡುವ ಯೋಗ್ಯತೆ. ಮೇಲಕ್ಕೆ ಒಯ್ದಿದ್ರೆ ಬೇಡ, ಕೈ ಕೆಳಗಾಕಿ, ಕೈ ಕೆಳ ಹಾಕಿ, ಕಣ್ಣು ಕೆಳಗಿಡಿ, ಉಸಿರು ಕಡಿಮೆ ಮಾಡಿ. ನಿನ್ನ ಆಜ್ಞೆ ಇದು ಅಲ್ಲ, ಬೇಡಿಕೆ. ನನ್ನ ಆಜ್ಞೆಗಳು ಸರ್ವಾಗಿ ನೀನು ನಡೆಯಬೇಕು. ನಡೆಯತಕ್ಕ ಇಲ್ಲಿದೆ ಬೇಡ, ಬಿಟ್ಟೆ. ಇಲ್ಲದ್ರು ಯಪ್ಪಾ, ಬಿಟ್ಟು ಬಂದ್ರೆ ಸಾಮಾನ್ಯದವರಲ್ಲ ನೀವು. ಹಾಗಿದ್ರೆ ಅದೇ ಕಣ್ಣು ನಮ್ಮನಿಗೆ 3 ಕಣ್ಣು, ಇದು 2 ಕಣ್ಣು, 3 ಕಣ್ಣು ಸುಟ್ಟು ಬಿಟ್ಟೆ. ಸ್ವಲ್ಪ ನಿಧಾನ ಮಾತಾಡಿ. ಎಷ್ಟು ಕೋಪ ನಿಮಗೆ. ನಿಮ್ಮ ಎಲ್ಲ ಭಾವಗಳನ್ನ ಕಂಡೆ ಸಿಟ್ಟು ನೋಡ್ಲಿಲ್ಲ, ಅದನ್ನು ನೋಡುವ ಮನಸ್ಸಾಯ್ತು. ನನ್ನ ಅಂತಕ್ಕೆ ಕೊಳ್ಳಿ ಇರ್ತವೆ. ಪ್ರಪಂಚ ಬಂತು ಹಾಗಿಲ್ಲ. ಬೇಡ, ಸರಿ ಹೋಗ್ತೀಯ? ಇಲ್ಲ, ಹೋಗುವುದಿಲ್ಲ. ಊದಿ ಬೇಡ, ರಾತ್ರಿ ಇರಬೇಕು. ಸಿಟ್ಟಿಳಿತಾ, ಸಿಟ್ಟಿಳಿತಾ, ನಮ್ಮ ಬೇಕಾದಕ್ಕೆ ಅಲ್ವಾ? ಸಿಟ್ಟಿಳಿತಾ, ಈ ನಗುವೆ ಅಲ್ವಾ ನಮಗೆ ಬೇಕಾದ್ದು? ನಿಮ್ಗೆ ಸಿಟ್ಟಿಳಿತಾ? ಅದು ಬೇಡ, ಅದು ನಾಟಕ. ಆವಾಗ ಬಂದದ್ದು ಸಿಟ್ಟು. ನಾನು ಸಿಟ್ಟು ಒಳ್ಳೆ ಅಭಿನಯ ಮಾಡ್ತೀನಿ. ಯಾರು ಹೇಳಿದ್ರೆ ನೀವು ಸಿಟ್ಟು ಬಂತು ಎಂದು? ಯಾಕೆ? ನಾನು ಸಿಟ್ಟು ಬರ್ತದ? ಸಿಟ್ಟು ಬಂದಾಗ ಋಷಿಗಳು ಆಗ್ತಾರ, ಗುರುಗಳು ಆಗ್ತಾರ. ಸಿಟ್ಟನ್ನು ಬಿಟ್ಟು ಎಷ್ಟೋ ದಿವಸ ಆಯಿತು. ಇದೆಲ್ಲ ವಿನೋದ ಸಿಟ್ಟು, ಎಲ್ಲ ಸಹಜವಾದ ಸಿಟ್ಟೇ ಅಲ್ಲ. ಸರಿ, ಸಹಜವಾದ ಸಿಟ್ಟು ಬಂದು ನಾನು ಈಗ ನೀವು ಸಿಟ್ಟು ಬರಲಿಲ್ಲ ಅಂತ ಖಾತ್ರಿಪಡಿಸಿಕೊಳ್ಳೋದಕ್ಕೆ ನಾನು ಆ ರೀತಿ ನಾಟಕ ಆಡಿದ್ದು. ಹೇಗಿದೆ ನನ್ನ ಅಭಿನಯ? ಕಣ್ಣಲ್ಲಿ ನೀರಿಲ್ಲದೆ ಅಂದ್ರೆ ದುಃಖ ಮಾಡಿದ್ದೇನೆ. ನಿನ್ನ ಅಭಿನಯ, ಈ ಅಭಿನಯಕ್ಕೆ ಏನಿರ್ಬೇಕು ಗೊತ್ತಾ? ಕ್ರಿಯೆ ಪ್ರತಿಕ್ರಿಯೆ ಅದು ನಿನ್ನೆಲ್ಲ ಸಿಗ್ತಾ ಇದೆ. ಹಾಗಾಗಿ ನನ್ನ ಕ್ರಿಯೆಗೆ ಪ್ರತಿಕ್ರಿಯೆ, ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ. ಹೌದಾ? ಬಿಡು. ನಿನಗೂ ಆದರೂ ಒಂದು ಮಾತು, ಏನು? ಕೇವಲ ಕ್ಷಣಿಕವಾದಂತಹ ಸುಖಕ್ಕೆ ನಾನು ದೇವಲೋಕವನ್ನು ಬಿಟ್ಟು ನಿಮ್ಮನ್ನು ಸೇರುತ್ತಾ ಇದ್ದೇನೆ. ಆದರೆ ಒಂದು ಮಾತು, ನಿಮ್ಮದಾದಂತಹ ಅಲ್ಪ ಸುಖಕ್ಕೆ ನಾನು ಬಂದು ಸೇರಿಕೊಳ್ಳುವ ಈ ಸಮಯದಲ್ಲಿ ಕ್ಷಣ ಮಾತ್ರದಲ್ಲಿ ನನ್ನನ್ನು ತೊರೆಯಕೂಡದು. ನಮ್ಮ ಇರುವರ ದಾಂಪತ್ಯದಲ್ಲಿ ಒಂದು ಮಗು ಆಗುವ ತನಕ ನನ್ನನ್ನು ಕೈ ಬಿಡುವುದಿಲ್ಲ ಅಂತ ಮಾತು. ಒಂದೇ ಮಗುವ, ನಾಳೆ ಯಾರಿಗೆ ಗೊತ್ತು? ಅದಾಮೇಲೆ ನೋಡೋಣ. ಭವಿಷ್ಯದಲ್ಲಿ ಅಳಿಯುವುದಕ್ಕೆ ನೀವಕ್ಕೆ ನಾನಿರ್ತೇವ. ಹಾಗಾಗಿ ಮತ್ತೆ ಹದ ಪ್ರಕಾರ ಒಂದು ಮಗು ಆಗುವಲ್ಲಿವರೆಗೆ ನನ್ನನ್ನು ಕೈ ತೊರೆಯುವುದಿಲ್ಲ ಅಂತ. ಹೌದಾ? ಒಂದು ಮಗು ಹುಟ್ಟುವಲ್ಲಿವರೆಗೆ ನಿನ್ನ ನಾನು ಬಿಡುವುದಿಲ್ಲ, ನೀವು ನನ್ನ ಬಿಡಬಾರ್ದು. ನೋಡು ನೋಡು ಕೂಡಿ ಜೀವ ಮೃಗವ ಸುಂದರಿ ನೋಡು 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 ಕೂಡಿ ಜೀವ ಮೃಗವ ಸುಂದರಿ ನೋಡು 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 ಕೂಡಿ ಜಿಗಿವ ಕೂಡಿ ಜಿಗಿವ ಕೂಡಿ ಜಿಗಿವ
ಮೃಗವ ಸುಂದರಿ ನೋಡು ನೋಡು ಕೂಡಿ ಜಿಗಿವ ಮೃಗವ ಸುಂದರಿ ಕೂಡಿ ಜಿಗಿವ ಕೂಡಿ ಜಿಗಿವ ಕೂಡಿ ಜಿಗಿವ ಮೃಗವ ಸುಂದರಿ ನೋಡು ನೋಡು ಕೂಡಿ ಜಿಗಿವ ಮೃಗವ ಸುಂದರ 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 ನೋಡು 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 ಕೂಡಿ ಜಿಗಿವ ಮೃಗವ ಸುಂದರ ಜಿಗಿವ ಮೃಗವ ಸುಂದರ ಕೂಡಿ ಜಿಗಿವ ಕೂಡಿ ಜಿಗಿವ ಕೂಡಿ ಜಿಗಿವ ಕೂಡಿ ಜಿಗಿವ ಮೃಗವ ಸುಂದರ ಮೃಗವ ಸುಂದರ ನೋಡು ನೋಡು ಕೂಡಿ ಜಿಗಿವ ಮೃಗವ ಸುಂದರಿ ಜೋಡಿಯಾಗಿ ತೇಲ್ವ ಕಂಸವನು ಮನೋಹರಿ ಜೋಡಿಯಾಗಿ ತೇಲ್ವ ಕಂಸವನು ಮನೋಹರಿ ಜೋಡಿಯಾಗಿ ತೇಲ್ವ ಕಂಸವನು ಮನೋಹರಿ ಜೋಡಿಯಾಗಿ ತೇಲ್ವ ಕಂಸವನು ಮನೋಹರಿ ಹಂಸವನು ಮನೋಹರಿ ಹಂಸವನು ಮನೋಹರಿ ಜೋಡಿಯಾಗಿ ತೇಲ್ವ ಹಂಸವನು ಮನೋಹರ ಜೋಡಿಯಾಗಿ ತೇಲ್ವ ಹಂಸವನು ಮನೋಹರ ಹಂಸವನು ಮನೋಹರ ಕಾಡ ಹೂವಿನೊಳಗೆ ಭ್ರಮರ ರತಿಯ ಕ್ರೀಡನ 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 ರತಿಯ ಕ್ರೀಡನ ರತಿಯ ಕ್ರೀಡನ ರತಿಯ ಕ್ರೀಡನ ಮೋಡಿಯಲ್ಲಿ ಒಲವ ಕರೆವ ನವಿಲ ನರ್ತನ ಮೋಡಿಯಲ್ಲಿ ಒಲವ ಕರೆವ ನವಿಲ ನರ್ತನ ಆ ನವಿಲ ನರ್ತನ ಆ ನವಿಲ ನರ್ತನ ನವಿಲ ನರ್ತನ ಆ ನವಿಲ ನರ್ತನ ಆ ನವಿಲ ನರ್ತನ ಮೋಡಿ
ಎಲ್ಲಿ ಒಲವ ಗರ್ಭ ನವಿಲ ನರ್ತನ ನವಿಲ ನರ್ತನ ಸಾಕ್ಷಾತ್ಕಾರ, ಪ್ರೇಮದ ಬಂಧನ, ಪ್ರೇಮದ ಸವಿ, ಪ್ರೇಮದ ರುಚಿ. ಈ ರುಚಿಯ ಶುಚಿಯ ಬಗ್ಗೆ ದಿವಸ ಹೋದಂತೆ ನಮಗೆ ಗೊತ್ತಾಗಲಿಕ್ಕೆ ಒಂದಲ್ಲ ವರ್ಷಗಳು ಸದ್ದು ಹೋದ ನೇರ ಸಂಬಂಧದಲ್ಲಿ ನಮ್ಮಿಬ್ಬರ ಪ್ರೇಮದ ಭಾಗವಾಗಿ ಒಂದು ಮಗು ಹುಟ್ಟಿದೆ. ಆ ಮಗುವಿನ ಸಂಬಂಧ ಯೋಚನೆ ಮಾಡೋಣ. ಆ ಕಡೆಗಾಗಿ ಹೋಗ್ತಾರೆ. ಭವಭಯಗರಣ ಪಂಕಜಲೋಚನ ಭವಭಯಗರಣ ಪಂಕಜಲೋಚನ ಜಯ ನಮೋ ನಾರಾಯಣ ಜಯ ನಮೋ ನಾರಾಯಣ ಜಯ ನಮೋ ನಾರಾಯಣ. ನಾರಾಯಣ, ಒಂದು ಪರಿಸ್ಥಿತಿ ಇಲ್ಲಿಯವರೆಗೆ ಬಂದಿದೆ, ಸಂಪೂರ್ಣ ಹದಗೆಡಬಾರದಲ್ಲ. ಹಾಗಾಗಿ ಏನಾದ್ರೂ ಒಂದು ದಾರಿ ಮಾಡಲೇಬೇಕಾದಂತ ಅವಶ್ಯಕತೆ ಬಂದೊದಗಿದೆ. ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟು ನಿಂತಹ ಕೌಶಿಕ ಈಗ ಇರುವ ಸ್ಥಿತಿಯನ್ನು ನೆನೆಸಿಕೊಂಡ್ರೆ ಆಶ್ಚರ್ಯ. ಏನಿದ್ದರೂ ಆಗುವುದೆಲ್ಲ ಆಗಬೇಕು, ಆಮೇಲೆ ಸರಿಯಾಗಿ ನಡೆಯಬೇಕು. ಯೋಚಿಸಿದ ನಾನು ಹೋಗಿ ಕೌಶಿಕ ಬಂದಿದ್ದೇನೆ. ಅಲ್ಲಿಗೆ ನಾರಾಯಣ ಮಗು ನೋಡಿ ನನ್ನನ್ನೇ ನೋಡ್ತಾ ಇದೆ. ಯಾಕೆ ಅದೇನು ಮರದ ಕಟ್ಟಿಗೆ ಕೊಡುವ ಮತ್ತೇನು ಸ್ವಲ್ಪ ಭಾವ ಇರಲಿ ಕೈಗೆ. ನಿನಗೆ ಎಷ್ಟು ಈ ಮಗುವಿನ ಮೇಲೆ ಅಧಿಕಾರ ಇದೆಯೋ ನಮಗೂ ಅಷ್ಟೇ ಇದೆ. ನಾನು ಅಪ್ಪ, ನೀನಮ್ಮ. ಸರಿ, ಅಧಿಕಾರ ಇದೆ ಅಂದ್ರೆ ಹೊಣೆಗಾರಿಕೆಯನ್ನು ಇಟ್ಟುಕೊಳ್ಬೇಕು. ಹೌದು. ಮಗುವಿನ ಉಳಿದ ಕೆಲಸ ಎಲ್ಲ ನಾನು ಮಾಡುದು, ಎತ್ತಿಗಳಿಗೆ ಮಾತ್ರ ಇವರು. ಯಾಕೆಂದ್ರೆ ಮನೇಲಿ ಹೆಂಡತಿ ಇರುವುದು ಯಾಕೆ? ಮತ್ತೆ ಕೆಲಸ ಮಾಡುದು, ನಾವು ಕೊಟ್ಟದನ್ನ ಹೊತ್ಕೊಳ್ಳುವುದು, ಪ್ರೀತಿ. ನಾನು ಕೊಟ್ಟದನ್ನ ಇಟ್ಕೊಳ್ಳುವುದು, ಪ್ರೀತಿ ನಾನು ಕೊಟ್ಟದನ್ನ ಸರಿಯಾಗಿ ಗಮನಿಸುವುದು. ನಾನು ಹೇಳುದು ಸರಿ ಕೇಳಿ. ಮಗುವಿನ ಲಾಲನೆ ಪಾಲನೆ ಯಾರು ಚೆನ್ನಾಗಿ ಮಾಡುತ್ತಾರೋ ಅವರಿಗೆ ನಿಜವಾದ ಪ್ರೀತಿ ಇದೆ ಅಂತ ಅರ್ಥ. ಅದು ಹೆಣ್ಣಿನ ಲಕ್ಷಣ, ಸಹಜ ಗುಣ. ನೋಡಿದೆ, ಸ್ವಲ್ಪ ಚಂದ ಹಿಡ್ಕೊಳ್ಳಿ, ಅದೇನು ಒಳ್ಳೆ ಕೈ ಕುಳಿ ಗರ್ಭೆ ಮುಟ್ಟಿದ ಕೈ. ಇದು ಒಂದು ಬಗೆಯ ಗಾಂಭೀರ್ಯ. ಇಲ್ಲಿ ಒಯ್ಯಾರ ಇಲ್ಲ, ಒಳಪಿಲ್ಲ. ನೋಡಿ ಎಷ್ಟು ಚಂದ ಇದೆ ನೋಡಿ, ಮಗು ನನ್ನಾಗೆ ಇದೆ. ಹೆದರಿ ಹೋಗ್ತದೆ ಮತ್ತೆ. ಸ್ವರ ಸ್ವಲ್ಪ ದೊಡ್ಡದ ಅಲ್ಲ. ಏನು ಈ ಮಗು ಎಷ್ಟು ಚಂದವಾಗಿದೆ ನೋಡಿ. ಏನು ಎಲ್ಲ ನನ್ನ ಹಾಗೆ. ಹೌದಾ? ಹೇಗೆ? ನನ್ನ ಹಾಗೆ. ಎಲ್ಲವೂ ನಿಮ್ಮ ಹಾಗೆ ಆಗುತ್ತದೆ. ಕಣ್ಣು ನೋಡಿ ನನ್ನ ಹಾಗೆ ಇದೆ. ಕಣ್ಣಿನ ಹಾಗೆ, ಆ ಕೆನ್ನೆ ನೋಡಿ ನನ್ನ ಹಾಗೆ. ನೀವು ಹೇಳ್ತೀರಲ್ಲ ಯಾವಾಗಲೂ ಕೆನ್ನೆ, ಕೆನ್ನೆ ಗೊತ್ತಾಗುದಿಲ್ಲ ನೋಡಿ. ಬಿದ್ದಿದ್ಯಾ? ಮೂಗು ನೋಡಿ ನನ್ನ ಹಾಗೆ, ಸಣ್ಣ ನಿನ್ನ ಹಾಗೆ ಬಿಡು. ತುಂಗಿ ನನ್ನ ಹಾಗೆ. ಯಾಕಲ್ಲ ಕಸ ನನ್ನ ಹಾಗೆ. ಕುತ್ತಿಗೆ ಸ್ವಲ್ಪ ಉದ್ದವೇ ಇದೆಯಲ್ಲ ನೋಡಿ. ಆಮೇಲೆ ಮುಂದೆ ಹೊಟ್ಟೆ ನಂತದು ಮತ್ತೆ ಕೆಳಗೆ. ಮತ್ತೆ ಬೇಡ ಬೇಡ ಬೇಡ, ಎಲ್ಲ ನಿನ್ನ ಹಾಕಿ ಬಿಡು. ಆರದ ಪುಟ್ಟ ಅಪ್ಪ ಹುಟ್ಟಿದ ಮೇಲೆ ನನ್ನ ಕಡೆ ಅಕ್ಷವೇ ಇಲ್ಲ. ಅಪ್ಪ ಗಿಲಿ 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 ಗಿಲಿ. ಮಗುವಿಗೆ
ಭಾಷೆ ಬೇಕು ಅಂತಿಲ್ಲ. ಎಂತ ಹರಿದು ಹೋಗಿತ್ತು ಎಂತದೇನು ನಿಮ್ಮನ್ನು ನೋಡಿದ್ರೆ ವಿಚಿತ್ರವಾಗಿ ಕಾಣ್ತದೆ ಮಗುವಿಗೆ. ಸುಮ್ಮನೆ ಇರ್ತದಕ್ಕೆ ನೋಡಿ ತಿಳಿಯುವ ಮಗು ಆಗಿಲ್ವಲ್ಲ ಅದು. ಆಮೇಲೆ ತಗೋಬೇಕು. ಸರಿ ಬನ್ನಿ, ಎಲ್ಲಿ ಜಯ ನಮೋ ನಾರಾಯಣ ಹರುಷವಾಯಿತು ಸಂದರ್ಶನದಿ ಹರುಷವಾಯಿತು ಸಂದರ್ಶನದಿ ಮುನಿವರನೇ ಬಂದಿಗ ಕಾರ್ಯ ಮುದದಿ ಮುನಿವರನೇ ಬಂದಿಗ ಕಾರ್ಯ ಮುದದಿ ಹೊರಗಬೇಕುದು ಎತ್ತನಿಂದ ಆಗಮನವು ಇರುವುದೇನ ಸ್ವರೂಪವಾತೆ ಎಂದೆನಲು ನೋಡಿದ್ರೆ ನಮೋ ನಮಃ. ನಿಮ್ಮ ನೋಡಬೇಕಿದ್ರೆ ಯೋಗ ಬೇಕು, ಭಾಗ್ಯ ಬೇಕು. ಯೋಗದ ಭಾಗ್ಯವಾಗಿರುತ್ತಾ ನೀವು ನನ್ನ ಮನೆಯ ಬಾಗಿಲಿಗೆ ಬಂದಿರಲ್ಲ. ಸಂತೋಷದಿಂದ ನನ್ನ ಅಂತರಿಗೆ ಕುಗಿತಾ ಇದ್ದೇವೆ. ಬನ್ನಿ ನಿಮಗೆ ಕುಡಿಯುವುದಕ್ಕೆ ಬೇಡ ಬೇಡ, ಏನು ಬೇಡ. ನೀವು ತಿನ್ನುವುದಕ್ಕೆ ತಿನ್ನುವುದಕ್ಕೆ ಏನು ಬೇಡ ಅಲ್ಲ, ತಿನ್ನುವುದಕ್ಕೆ ಬೇಡ, ಈಗ ಬೇಡ. ಮಹಾಸ್ವಾಮಿ ಹಾ ನೀವು ಅಲ್ಲ ಅಲ್ಲ, ಏ ಹಕ್ಕಿ ಮರದ ಮೇಲೆ ನಿಂತು ಏನು ಹೂವು ಅದೇ ಕೊಕ್ಕಿನಿಂದ ಅಲ್ಲ, ಹೂವಿನ ಮಳೆಯೋ ಹೂವಿನ ಕೊಚ್ಚಲನ್ನ ಕುಗ್ಗುತ್ತಾ ಇದೆ. ಅಲ್ಲ. ಅದಕ್ಕೆ ಆಗಿ ಬೀಳ್ತಾ ಇದೆ. ಪುಷ್ಪವೃಷ್ಟಿ ಅಲ್ಲ, ಕೆಲವೊಮ್ಮೆ ಆಗುವುದು ಏನು ಅಂತ ಹೇಳಿದ್ರೆ ಹಾ. ಈ ಹೆಂಗಸರು ಇರ್ತಾರಲ್ಲ, ಹೌದು. ಅವರು ಹೂ ಹಿಡ್ಕೊಂಡ್ರೆ ಆಗಾಗ ಬೇಡದೆ ಹೊತ್ತೊಂದು ಬೀಸಾಡುವ ಅಭ್ಯಾಸ ಉಂಟು. ಮತ್ತೆ ಅದು ಇಲ್ಲಿ ಬರುವುದಕ್ಕೆ ಸಾಧ್ಯವ? ಇಲ್ಲಿ ಹಾ ಹೆಣ್ಣು ಹಾ ಇಲ್ಲಿಗೆ ಹಾ ಅಯ್ಯಯ್ಯೋ. ಹ್ಮ್ ಪರಮ ಮುನಿಯಾಗಿರುವಂತಹ ಹಾ. ನನ್ನ ಆಶ್ರಮದಲ್ಲಿ ಹ್ಮ್ ಹೆಣ್ಣಿಲ್ಲ ಅಂತಾರೆ. ಹಾ ಅಕ್ಕೆ ಬಲ್ಲಿ ಹ್ಮ್ ಆ ಕಡೆ ಮುನಿಗಳಿದ್ದಾರೆ, ಹಾ. ಆ ಕಡೆ ಋಷಿಗಳಿದ್ದಾರೆ, ಹಾ. ಆ ಕಡೆಗೆ ಹಾ. ನೋಡಿ ಸಂಸಾರಿಗಳಿದ್ದಾರೆ. ಕಾರ್ಯಗಳಿಂದ ಇದ್ದಾರೆ. ಹ್ಮ್. ಯಾರಾದ್ರೂ ಇಲ್ಲಿ ಬಂದಿರಬಹುದು, ಹಾ, ಹಾ. ಹೋಗುತ್ತಾ ಇರಬಹುದು. ಸರಿ, ವಿಶೇಷ ಹಾಗೆ ಹಾಗೆ ಹಾಗೆ. ಆಯ್ತು. ಹಾ. ಸ್ವಾಮಿ ಹಾ. ಯೋಗದ ವಿಶೇಷ ಹಾ. ಏನಾದ್ರು ಇದ್ದೆ ಹಾ. ಹೇಳಬೇಕು ಕೇಳ್ತಾ ಇದ್ದೆ. ಅಲ್ಲಿ ಹತ್ತು ಹೋಯ್ತಾ? ಅಲ್ಲಪ್ಪ ಸರಿಗೇನು ಆಗಿತ್ತು. ಸರಿ ಸರಿ ಸರಿ. ಬೇಡಲರಿಯ ನಾ ಕೇಳಿದ ನುಡಿಗಳ ಮೂಲಲನೆಯ ಸಂಚರಣೆಯಲ್ಲಿ ಬೇಡಲರಿಯ ನಾ ಕೇಳಿದ ನುಡಿಗಳ ಮೂಲಲನೆಯ ಸಂಚರಣೆಯಲ್ಲಿ ಮೂಲಲನೆಯ ಸಂಚರಣೆಯಲ್ಲಿ ಕೇಳಿದ ನಿನ್ನಯ ಘನ ಕಾರ್ಯದ ಬಾಲನ ಆಶ್ರಮದೊಳಗಲ್ಲಿ ಮುನಿವರ್ಯ ಮಾಡಿದ್ರೆ ಸದಾ ಸಂಚಾರಿ ಅಂತಲೂ ಹೌದು. ಆದ್ರೆ ಸಂಚಾರಕ್ಕೆ ಹೊರಟ ಸಮಯದಲ್ಲಿ ಹಾ. ಎಲ್ಲಿ ನೋಡಿದ್ರು ನಿನ್ನ ವಾರ್ತೆ. ನನ್ನ ವಿಚಾರ ಹೌದೌದೌದು. ಏನು ಯಾಕೆ ಹಾಗೆ? ಆಡಿದ ಮಾತನ್ನ ತಪ್ಪುವವನಲ್ಲ. ಯಾವ ಕಾರಣಕ್ಕೂ ಅದನ್ನು ತಪ್ಪುವುದಕ್ಕೆ ಸಾಧ್ಯವೂ ಇಲ್ಲ. ಆ ಮಟ್ಟಿಗೆ ಕೌಶಿಕಿನಿಗೆ ಸೀಮಿತ ಒಂದು ಮಾತನ್ನಾಡಿದ್ರೆ ಆ ವಿಷಯದನ್ನ ಪಾಲಿಸುವುದಕ್ಕೆ ಹಠವೋ ಛಲವೋ ಇದ್ದೇ ಇರುತ್ತದೆ. ಮನುಷ್ಯ ಧರ್ಮ. ಹೌದೌದು. ಹಾ. ಅದನ್ನ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಆಯ್ತು. ಏನಾದ್ರು ಎತ್ತಬೇಕು ಅಲ್ಲ, ಈಗ ಏನು ಬೇಡ. ಹಾ. ಎಲ್ಲಿ ಹೋದ್ರು ಅದೇ ಬಿಟ್ಟರೆ ಮತ್ತೆ ಬೇರೆ ಮಾತಿಲ್ಲ. ಹಾಗೆ ವಿಶೇಷ ಏನು ಇಲ್ಲ ಅಂತ ಆಯ್ತು. ಅನೇಕ ಆಶ್ರಮಗಳಿಗೆ ಹೋದೆ, ಅನೇಕ ಮುನಿವರ್ಯರನ್ನ ಕಂಡೆ, ಋಷಿ ಮುನಿಗಳನ್ನ ನೋಡಿದೆ. ಯಾರು ಹೇಳಿದ್ರು ಕೌಶಿಕ ಆಡಿದ ಮಾತನ್ನ ತಪ್ಪಲಿಕ್ಕಿಲ್ಲ. ಭಗವಂತನ ನಿಮ್ಮಂತ ಹಾ. ಹಾಗಾಗಿ ಅಖಂಡವಾದಂತಹ ಅವನ ತಪಸ್ಸು ದಿನದಿಂದ ದಿನಕ್ಕೆ ವೃದ್ಧಿಸುತ್ತಾ ಇದೆಯೇ ವಿನಃ ಕ್ಷೀಣಿಸಲಿಲ್ಲ ಅಂತ ಹೇಳುವುದು. ಇದು ಮುತ್ತಿನಂತಹ ಮಾತು, ಮುತ್ತಿನಂತಹ ಮಾತು. ಬರೇ ಕೇಳಿದ್ರೆ ಸಾಕ. ಮತ್ತೆ ನಿನ್ನ ವಿಷಯದಲ್ಲಿ ಯಾರ್ಯಾರೋ ಏನೋ ಹೇಳ್ತಾರೆ ಅನ್ನೋದು ಮುಖ್ಯವೇ ಅಲ್ಲ. ಹೇಳಲೇಬೇಕಾದವರು ಒಬ್ಬರಿದ್ದಾರೆ, ಅವರೇ ವಶಿಷ್ಠರು. ವಶಿಷ್ಠ ಹಾ. ಏನಾಯ್ತು? ಕೇಳಿದ ನಾನು ಒಮ್ಮೆ ಅಲ್ಲಿ ಹೋಗಿ ಬರೋಣ ಅಂತ ಹೋದೆ. ವಶಿಷ್ಠರ ಮನೆಗಳು. ಹೌದು. ನೀವು ಹೋದಿರಿ? ಹಾ. ಅಲ್ಲಿ ಏನು ನಡೆಯಿತು? ಅಲ್ಲಿ ಹೋದಾಗ ಇದೇ ಮಾತುಕತೆ. ಬ್ರಹ್ಮ ಋಷಿಯುತಾನಾಗುವೆಯನ್ನುತ್ತ ಹಮ್ಮಿನ ನುಡಿಯಾಡಿದೆಯಂತೆ
ವಶಿಷ್ಠರ ಆಶ್ರಮಕ್ಕೆ ನಾನು ಹೋದೆ. ಹಾಗೆ ಅಲ್ಲಿ ಈ ವಿಷಯದಲ್ಲಿ ಮಾತುಕತೆ ಬಂತು. ನಾವು ಅನೇಕ ರೀತಿಯಲ್ಲಿ ಮಾತನಾಡಿ ನೋಡಿ ಆಗಿದೆ. ಆದ್ರೆ ಹಠವನ್ನು ಛಲವನ್ನು ಸಾಧಿಸುವುದಕ್ಕಾಗಿ ಸದಾ ತಪಸ್ಸನ್ನು ಆಚರಿಸಿ ನಾನು ಬ್ರಹ್ಮರ್ಷಿ ಆಗುತ್ತೇನೆ ಹೇಳುವುದಕ್ಕೆ ಪ್ರಾರಂಭಿಸಿದ್ರು. ನಾನು ಮೊದಲು ನಂಬಲಿಲ್ಲ, ಸುಳ್ಳು ಅಂತಲೇ ಹೇಳಿದೆ. ಆಮೇಲೆ ಅವರೇ ಹೇಳಿದ್ರು, ಈಗಾಗಲೇ ತಪಸ್ಸನ್ನ ತ್ಯಜಿಸಿ ದೇವಲೋಕದ ಅಪ್ಸರೆಯನ್ನು ಕೆಳಗಿಳಿದು ಬಂದಿದ್ದಾಳೆ, ಮೇಲಕ್ಕೆ ಒಟ್ಟಿಗೆ ಸಂಸಾರ ಪ್ರಾರಂಭ ಆಗಿದೆ ಅಂತ ವಶಿಷ್ಠರು ಹೇಳಿದರು. ಹೌದಾ? ವಶಿಷ್ಠ ಹೇಳಿದ ನನ್ನ ಸಂಬಂಧವಾಗಿ ಕಾಲ ನೋಡುತ್ತಿರುವ ಹೊಸ ಹೇಗೆ ವಿರುದ್ಧದ ಕಂಡು ಸಹಿಸಲಾರ ಕುಚಿತ ಮನೋಭಾವನೆಯಿಂದ ವಶಿಷ್ಠ ನನ್ನನ್ನು ಈ ಬಗೆಯಿಂದ ತಿರಸ್ಕಾರ ಮಾಡಿ ನಾನು ನೋಡ್ಕೊಳ್ತೇನೆ. ಈಗ ಸಂಸಾರಕ್ಕೆ ಇಳಿದಾಗ ನಾನು ಹೌದಲ್ಲ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಹಾಗಿದ್ರೆ ಮತ್ತೆ ಬರುತ್ತೇನೆ. ನಾರಾಯಣ ನಾರಾಯಣ. ಮಣಿದರಲ್ಲ ನನ್ನ ಅಂತರಂಗ ಮಣಿಯಿತಲ್ಲ, ನಿನ್ನ ಕಣ್ಣು ಮಣಿ. ಅಂಥ ಮಣಿಯಾಗಿರುವ ನಿನ್ನನ್ನು ಮಣಿ ಸ್ವರೂಪವಾಗಿ ಪಡೆದುಕೊಳ್ಳುವ ನನ್ನ ಜೀವನ ಇದು ಮಣಿಗಿಂತ ಹೆಚ್ಚು ಬೆಳಗುತ್ತಾ ಇದೆ. ನೇರಕ ಬಂದೆಯಲ್ಲ, ನಿಂತೆಯಲ್ಲ, ನನ್ನ ಪಾಲಿಗೆ ಆರೋಗ್ಯವನ್ನ ತಂದೆಯಲ್ಲ ಮತ್ತು ಪುತ್ರ ಭಾಗ್ಯವನ್ನ ನನಗೆ ಕಳುಹಿಸಿದೆಯಲ್ಲ. ಸುಪತ್ರಿಯರಲ್ಲ ಕಳುಹಿಸುವಂತಹ ನಿನ್ನ ಕರುಣೆಗೆ ನಾನು ಎಷ್ಟು ಬಗೆಯಿಂದ ಕೊಂಡಾಡಿ, ಎಷ್ಟು ಬಗೆಯಿಂದ ಹೇಳಲಿ ಹೇಳಿ. ಆದರೆ ಏನು ಮಾಡೋಣ ಹೇಳಿ, ಒಂದು ಸಂದಿಗ್ಧದ ಪರಿಸ್ಥಿತಿ ನನ್ನ ಅಂತರಂಗ ಬಳಕುತ್ತಾ ಇದೆ, ಮಾಡುತ್ತಾ ಇದೆ. ಕಾರಣ ವಶಿಷ್ಠ ಆಡಿದ ಒಂದೇ ಒಂದು ಮಾತು, ಬ್ರಹ್ಮರ್ಷಿಯ ಮಟ್ಟಕ್ಕೆ ಏರುವ ನಾನು ನನ್ನ ಆ ದೀಕ್ಷೆಯನ್ನು ಬಿಸುಟ್ಟು ಒಂದು ಹೆಣ್ಣಿನ ಕೈಗೊಂಬೆಯಾಗಿ ಕಾಲ ಕಳೀತಾ ಇದೆ ಅನ್ನುವಂಥ ಅಪವಾದ ಹೊರೆ ನನ್ನ ಬಾರಿ ಬಂದಿದೆ. ಆ ಸಮಸ್ಯಾಗಿ ವೃದ್ಧಿ ಮಾಡ್ತಾ ಇದ್ದೇನೆ. ಬೇಗ ನನ್ನ ಜೀವನ ತಪ್ಪದಕ್ಕಾಗಿ ಅಲ್ಲವಲ್ಲ, ಖಂಡಿತ ಅನುಭವ ತೆರಳುವೆವೋ ಮುನಿಗೆ, ತೆರಳುವೆವೋ ಮುನಿಗೆ, ತೆರಳುವೆವೋ ಮುನಿಗೆ, ನಿನ್ನಳು ಸರಸಗುಣ ಮುನಿಗೆ, ನಿನ್ನಳು ಸರಸಗುಣ ಮುನಿಗೆ, ರಸಲಿ ಬರದಲ್ಲಿ ನಿಜ ಜರಗೆ, ಪ್ರೇಮದ ಹೆಣ್ಣಿನ ಗೆಲುವ ಎಮ್ಮೆ ಮೆರೆಗೆ, ಎಂದಿಗೂ ವಿರಗಸುತ್ತವ ದೊರೆಯೇ, ಎಂದಿಗೂ ವಿರಗಸುತ್ತವ ದೊರೆಯೇ, ತೆರಳುವೆವೋ ದೊರೆಯೇ, ತೆರಳುವೆವೋ ದೊರೆಯೇ, ನಿನ್ನಳು ಸರಸಗುಣ ಮುನಿಗೆ.
ನಾರದರು ಆಡಿರುವಂತಹ ಮಾತುಗಳನ್ನು ಮರೆಯಲ್ಲಿ ನಿಂತು ನಾನು ಕೇಳಿದವಳು. ನಿಮ್ಮ ಜೊತೆಗೆ ಸಂಸಾರವನ್ನು ಮಾಡಿರುವ ಈ ಮೇನಕೆ ಬಗ್ಗೆ ಕುಪಿತರಾಗಿ ನೀವು ನನ್ನನ್ನು ಶಪಿಸುತ್ತೀರಿ ಅಂತ ಭಾವಿಸಿಕೊಂಡೆ. ಆದರೆ ನಮ್ಮ ಪಾವಿತ್ರ್ಯವಾದಂತಹ ದಾಂಪತ್ಯದಲ್ಲಿ ಹುಳುಕನ್ನು ಕಂಡವರು ತಾವಲ್ಲ. ನಾರದ ಮುನಿಗಳು ನಿಮಗೆ ಮಾತ್ರ ಎಚ್ಚರಿಸಿರುವುದಲ್ಲ, ದೇವಕನ್ನಿಕೆಯಾದಂತಹ ಈ ಮೇನಕೆಯನ್ನು ಎಚ್ಚರಿಸಿ ಹೊರಟು ಹೋದರು. ದೇವತೆಗಳೆಲ್ಲ ಸೇರಿಕೊಂಡು ನಿಮ್ಮ ತಪಸ್ಸನ್ನು ಕೆಡಿಸುವುದಕ್ಕಾಗಿ, ನಿಮ್ಮ ಸತ್ವ ಪರೀಕ್ಷೆಗಾಗಿ ನನ್ನನ್ನು ಇಲ್ಲಿಯವರೆಗಾಗಿ ಕಳುಹಿಸಿಕೊಟ್ಟರು. ಎಲ್ಲ ನರ್ತಕಿಯರಾಗಲಿ ಎಲ್ಲ ದೇವತೆಗಳು ನಿಮ್ಮ ತಪಸ್ಸನ್ನು ಕೆಡಿಸುವುದಕ್ಕೆ ಭಯಗೊಂಡರು. ನನಗೆ ಉತ್ಸಾಹವನ್ನು ಸೇರಿಸಿ ಮನ್ಮಥನ ಒಡಗೂಡಿಕೊಂಡು ನಾನು ತರಗಿಳಿದು ಬಂದೆ. ನಿಮ್ಮ ಜೊತೆಯಲ್ಲಿ ನಿಮ್ಮ ತಪಸ್ಸನ್ನು ಕೆಡಿಸಿ ನಿಮ್ಮ ಜೊತೆಗೆ ದಾಂಪತ್ಯವನ್ನು ನಡೆಸಿದೆ. ಒಂದು ಮಗುವಾಗುವ ತನಕ ನಾನಿರಬೇಕೆನ್ನುವಂತಹ ನಿರ್ಣಯವದು. ಕಾರಣ ಇಷ್ಟೇ, ಕೇಳುವುದಕ್ಕೆ ಲೋಕರೂಢಿಯಲ್ಲಿ ನಿಮ್ಮ ತಪಸ್ಸನ್ನು ಕೆಡಿಸುವ ಭಾವನೆ ಇದ್ದರೂ ಕೂಡ ನಿಮ್ಮ ಅಂತರಂಗದಲ್ಲಿರುವಂತಹ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಕೈಗೊಂಡಿರುವಂತಹ ತಪಸ್ಸಿನ ಗಟ್ಟಿತನವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಿಮ್ಮ ಪರೀಕ್ಷಾರ್ಥವಾಗಿ ಈ ಮಗುವೊಂದನ್ನು ಪಡೆದೆ. ನಿಮ್ಮಲ್ಲಿರುವಂತಹ ಛಾತ್ರ ಗುಣಗಳೆಲ್ಲವೂ ಕರಗಿ ಧರೆಗಿಳಿದರೆ ಮಾತ್ರ ನೀವು ವಿಶ್ವಕ್ಕೆ ಮಿತ್ರರಾಗುತ್ತೀರಿ. ನೀವು ವಿಶ್ವಾಮಿತ್ರರಾಗಬೇಕು. ಇಂದಿನ ತನಕ ಕೌಶಿಕ ಮುನಿಯಾದಂಥ ನೀವಿಂದು ವಿಶ್ವಾಮಿತ್ರರಾಗಬೇಕಿದ್ದರೆ ದಾಂಪತ್ಯದಿಂದ ವಿಮುಖರಾಗಬೇಕು ಎನ್ನುವ ಎಚ್ಚರಿಕೆ ನನಗೂ ನೀಡಿದರು. ಆದರೆ ನನ್ನ ಹೃದಯದಲ್ಲಿರುವ ಭಾವನೆಯನ್ನು ಹೇಳಿಕೊಳ್ಳುವುದಕ್ಕೊಂದು ಅವಕಾಶವಷ್ಟೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ತಪೋವನವನ್ನು ಬಿಟ್ಟು ದೇವಲೋಕಕ್ಕೆ ತೆರಳುವ ಈ ಮೇನಕೆ ಅಂತರಂಗದಲ್ಲಿರುವ ಭಾವನೆಯನ್ನು ನಿಮ್ಮಲ್ಲಿ ಹೇಳಿ ಹೋಗುವುದಕ್ಕೆ ಆಸೆ ನನಗೆ. ದೇವಲೋಕದವರಿಗೆ ಇಲ್ಲದೇ ಇರುವಂತಹ ಭಾವನೆಗೆ ಒಳಪಟ್ಟವಳು ಈ ಮೇನಕೆ. ಯಾವ ದೇವತೆಗೂ ಒಂದು ಮಗು ತಾಯಿಯಾಗುವ ಅನುಭವವಿಲ್ಲ. ನಿಮ್ಮ ಪವಿತ್ರವಾದಂತಹ ದಾಂಪತ್ಯದಿಂದ ಪಡೆದಿರುವ ಮಗುವಿಗೆ ತಾಯಿಯಾದೆ. ತಾಯಿತನವನ್ನು ಕಳುಹಿಸಿಕೊಟ್ಟಂತಹ ದೇವಾದಿದೇವತೆ ನಿಮ್ಮ ಅಂತರಂಗದ ಹೃದಯದ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು. ಒಂದು ಮಗುವಾದ ತಕ್ಷಣದಲ್ಲೇ ದೇವಲೋಕಕ್ಕೆ ನನ್ನ ಕರ್ತವ್ಯಕ್ಕೆ ನಡೆಯಬೇಕಿತ್ತು. ಆದರೆ ನನ್ನ ಕರ್ತವ್ಯವನ್ನು ಕಟ್ಟಿ ಹಾಕಿದವರು ನೀವು. ನಿಮ್ಮ ಪ್ರೀತಿಯ ಸೆಳೆತಕ್ಕೆ ಸಿಲುಕಿದವಳು ಈ ಮೇನಕೆ. ಪ್ರಭು, ನನ್ನ ಕಾರ್ಯವಾಗಿಯೂ ನಾನು ಇಲ್ಲಿ ಉಳಿದಿರುವುದಕ್ಕೆ ಕ್ಷಮೆವಿರಲು. ನಾನು ತೆರಳುತ್ತೇನೆ ದೇವಲೋಕಕ್ಕೆ. ಆದರೆ ಬರುವಾಗ ನಾನು ಹೇಗೆ ಬಂದಿದ್ದೇನೋ ಹಾಗೆ ತೆರಳಬೇಕು. ಈ ಮಗುವನ್ನು ನೀವು ಸ್ವೀಕರಿಸಬೇಕು ಪ್ರಭು, ನೀವು ಸ್ವೀಕರಿಸಬೇಕು. ಇಲ್ಲ, ಮನುಷ್ಯರಾದಂಥ ನೀವಿಂದು ಮಗುವನ್ನು ಸ್ವೀಕರಿಸುವುದಿಲ್ಲ. ನನಗೆ ಕರ್ತವ್ಯವಿದೆ. ವಾತ್ಸಲ್ಯ,
ಮಮತಾಯ ಕರುಣಾಮಯಿ ವಾತ್ಸಲ್ಯಮಯಿ ಅಂತ ಹೆಣ್ಣಿನ ಅಡ್ಡಗಿದೆ ಗೌರಿಯ ಕ್ರೂರತೆ ಬಂದಿಟ್ಟಿರುವಲ್ಲ. ಮಕ್ಕಳೆಂಬ ವಾತ್ಸಲ್ಯ ಮೋಹದ ಪಾಶಕ್ಕೆ ಕಟ್ಟು ಬೀಳಬೇಕಾದ ನೀನು ನಿನ್ನ ಕರುಳ ಕುಡಿಯಲ್ಲ ಈ ಭೂಮಿಯಲ್ಲಿ ಒಗೆದು ಹೋಗುತ್ತಾ ಇದ್ದೀಯ. ನಿಷ್ಕರುಣೆಯಾದೆಯ ಬೇರಕ್ಕ. ಆದರೆ ನೀನು ತಾಯಿಯಾಗಿ ಉಳಿದಿಲ್ಲ. ಆದರೆ ನಾನು ತಂದೆ. ಲೋಕಕ್ಕೆ ನಾನು ತಂದದ್ರಿಂದ ಈ ಮಗಳ ಬಾಲಿಗೆ ತಂದೆ. ತಂದೆಯಾದ್ರಿಂದ ತಂದೆತನವನ್ನು ಕಾಪಾಡಿಕೊಳ್ಬೇಕಾದ ಹೊಣೆ ಈ ಮಗು. ಇಲ್ಲ ಮೋಹ ಪ್ರೇಮ ವಾತ್ಸಲ್ಯ ಆ ಪಾಶಕ್ಕೆ ಕಟ್ಟು ಬಿಟ್ಟು ನನ್ನ ತನವನ್ನು ನಾನು ಕಳೆದುಕೊಳ್ಳಲೇ ಇಲ್ಲ. ಒಂದು ಸಮಯದಲ್ಲಿ ಬ್ರಹ್ಮ ತಂಡದ ಎದುರಿಗೆ ನನ್ನ ಸರ್ವಶಕ್ತಿ ಕುಂಠಿತವಾದಾಗ ಅಂತೆ ಘೋಷಿಸಿದೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಫಲಂ ಬಲವೆಂದು ಕುಡುಗಿದ ನನ್ನ ಅಂತರಂಗ ಸೆಳೆದ ನನ್ನ ಅಂತರಂಗ ಅದನ್ನು ಮರೆಯಬೇಕೆ ಮತ್ತು ಮಗುವಿಗಾಗಿ ಇಲ್ಲ ಮಗಳೇ. ಇದು ಓ ಭೂತಾಯಿಯೇ, ನನ್ನ ಮಗುವನ್ನ ನಿನ್ನ ಒಡಲಿಟ್ಟು ಹೋಗುತ್ತಾ ಇದ್ದೇನೆ. ರಕ್ಷಿಸು ಪರಮೇಶ್ವರ. ಲೋಕದ ತಂದೆಯಾಗಿರುವ ನೀನು ನನ್ನ ಮಗಳ ಬಾಡಿಗೆ ತಂದೆಯಾಗಿ ಸೋರಕ್ಕೆ ಹೋಗ್ತೀಯ. ಪಕ್ಷಿಗಳಿಲ್ಲ ಶಕುತ್ತ ಪಕ್ಷಿಯೇ, ನಿನ್ನ ಮಗುವನ್ನ ನಿನ್ನ ಮರಿಗಳನ್ನ ಹೇಗೆ ಕಾಪಾಡುತ್ತೀಯೋ ಹಾಗೆ ನನ್ನ ಮಗುವನ್ನ ಕಾಪಾಡು. ಬಿಟ್ಟು ಕಾಡುದಾರಿಯಲ್ಲಿ ಮುಂದೆ ಸಾಗುತ್ತಾ ಇದ್ದಾಗ ಸಕಲ ಹಕ್ಕಿಗಳ ಮಧ್ಯದಲ್ಲಿರುವುದು ಮಗು ಆಡುತ್ತಾ ಇದೆ. ಆ ಹಕ್ಕಿಗಳ ತನ್ನ ಮಗುವಿನ ಆಹಾರವನ್ನು ಮಗುವಿನ ಬಾಯಿಗೆ ಕೊಡುತ್ತಿರುವ ಈ ದೃಶ್ಯವನ್ನು ಕಂಡಾಗ ಮನಸ್ಸಿಗೆ ಸಂತೋಷ ಆಗುತ್ತಾ ಇದೆ. ದಿವ್ಯ ದೃಷ್ಟಿಯಿಂದ ಈ ಮಗು ಇಲ್ಲಿಗೆ ಎಲ್ಲಿಂದ ಬಂತು ಎಂದು ನೋಡಿದಾಗ ವಿಶ್ವವಿದ್ಯಾ ಮೇಲಕ್ಕೆ ಬಂದಿರಲಿಲ್ಲಂತಹ ಈ ಮಗು ಇದನ್ನು ಇಲ್ಲಿಯೇ ಬಿಟ್ಟು ಹೋಗುವುದು ಸರಿಯಲ್ಲ. ಹಾಗಾದ್ರೆ ಈ ಶಕುಂತ ಹಕ್ಕಿಗಳ ಮಧ್ಯದಲ್ಲಿರುವಂತಹ ಈ ಮಗುವಿಗೆ ಶಕುಂತಲ ಎನ್ನುವಂತಹ ನಾಮಕರಣವನ್ನು ಮಾಡುತ್ತಾ ನನ್ನ ಆಶ್ರಮದಲ್ಲಿ ಸ್ಥಳವನ್ನು ಇಟ್ಟುಕೊಳ್ತೇನೆ.